2025-26ನೇ ಸಾಲಿನ ಸರಸ ಮೇಳ ಮತ್ತು ಫಲಪುಷ್ಪ ಪ್ರದರ್ಶನವನ್ನ ಇದೇ ತಿಂಗಳ 13, 14, 15ನೇ ತಾರೀಕು ಹುಬ್ಬಳ್ಳಿ ಮಹಾನಗರದ ಇಂದಿರಾ ಗಾಜಿನ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇಲ್ಲಿ ರೈತರು ತಯಾರಿಸಿರುವ ಕೃಷಿ ಉತ್ಪನ್ನಗಳು ಮಾರಾಟಕ್ಕಾಗಿ ಪ್ರದರ್ಶನ ಮಾಡುತ್ತಿದ್ದು ಹಾಗೂ ಗ್ರಾಮೀಣ ಜೀವನೋಪಾಯ ಮತ್ತು ಉದ್ಯಮ ಇಲಾಖೆಯಿಂದ ಗ್ರಾಮೀಣ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿದ ಕರಕುಶಲ ವಸ್ತುಗಳು ಹಾಗೂ ಆಹಾರ ಸಾಮಗ್ರಿಗಳನ್ನು ಪ್ರದರ್ಶನಗೊಳಿಸಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ರೈತರಿಗೆ ಮತ್ತು ಮಹಿಳೆಯರು ತಯಾರಿಸಿದ ವಸ್ತುಗಳನ್ನು ಖರೀದಿಸಿ ಪ್ರೋತ್ಸಾಹಿಸಲು ಕೋರಿದೆ. ತೋಟಗಾರಿಕೆ ಇಲಾಖೆಯಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದೀವಿ. ಇದರಿಂದ ರೈತರಿಗೆ ಲಾಭ ಏನಂದ್ರೆ, ಏನು ನಾವು ಮಾಡೆಲ್ ಆಗಿ ಇಲ್ಲಿ ಇಟ್ಟಿದೀವಲ್ಲ, ಆ ಮಾಡೆಲ್ ಆಗಿ ಇಟ್ಟಿರ್ತಕ್ಕಂಥ ಒಬ್ಬ ರಿಸೋರ್ಸ್ ಪರ್ಸನ್ ಕೂಡ ಇಟ್ಟಿದೀವಿ. ರೈತರು ಬಂದ್ರಂದ್ರೆ ಆ ಹಳ್ಳಿಯಿಂದ ಬಂದಂತ ಜನರಿಗೆ ಈ ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕಂತೇಳಿ ಗೈಡ್ ಮಾಡ್ತಾರೆ. ಆ ಗೈಡ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಗೈಡ್ಲೈನ್ಸ್ ತಗೊಂಡು ಅವರು ರಿಯಲ್ ಆಗಿ ತಮ್ಮ ತೋಟದಲ್ಲಿ ಅದನ್ನು ಅನುಷ್ಠಾನ ಮಾಡಿದ್ರೆ ಅವ್ರದ್ದು ಇನ್ಕಮ್ ಜನರೇಟ್ ಆಗುತ್ತಾ ಅಂತೇಳಿ ತೋಟಗಾರಿಕೆ ಇಲಾಖೆ. ನೆಕ್ಸ್ಟ್ ಇನ್ನು ಎರಡನೇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದು ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ದಾರೆ ಜೈನ್ ಕಂಪನಿ ಅವರು. ಆ ಸ್ಪ್ರಿಂಕ್ಲರ್ ರಿಮೋಟ್ ಸಿಸ್ಟಮ್ ನೋಡಿ, ರಿಮೋಟ್ ನಲ್ಲಿ ಅದು ಟೈಮ್ ಸೆಟ್ ಮಾಡ್ತಾರೆ. ಉದಾಹರಣೆಗೆ 10 ನಿಮಿಷ ಸೆಟ್ ಮಾಡಿದ್ರೆ ಅಂದ್ರೆ 10 ನಿಮಿಷದ ಮಾತ್ರ ಸ್ಪ್ರಿಂಕ್ಲರ್ ರನ್ ಆಗುತ್ತೆ ಮತ್ತು ನೀರು ಹೋಗುತ್ತೆ. ಅಷ್ಟೇ ಅಲ್ಲ, ನೀರು ಇಷ್ಟೇ ಲೀಟರ್ ಹೋಗ್ಬೇಕಂತ ಹೇಳಿ ಲಿಮಿಟ್ ಮಾಡಿರ್ತಾರೆ. ಇದರಿಂದ ನೋಡಿ ಏನು ಸೇವ್ ಆಗುತ್ತೆ ಅಂದ್ರೆ, ನಮಗೆ ನೀರು ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ, ಮ್ಯಾನ್ ಪವರ್ ಸೇವ್ ಆಗುತ್ತೆ. ಇದೆಲ್ಲನೂ ಸೇವ್ ಆಗೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ವಿಚಾರ. ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ. ಇನ್ನು ಫಿಶರೀಸ್ ಆರ್ನಮೆಂಟಲ್ಸ್ ತಂದು ಇಟ್ಟಿದ್ದಾರೆ. ಇವುಗಳಿಂದ ಏನಾಗುತ್ತಂದ್ರೆ, ನಾವು ಮನೆಯಲ್ಲಿ ಆಗಲಿ ಖರೀದಿ ಮಾಡ್ಬೇಕಾದ್ರೆ ವಸ್ತು ಆಗಲಿ, ಮತ್ತು ಇದರಿಂದ ಏನಾಗುತ್ತೆ ಅಂದ್ರೆ ರೈತರೇ ತಯಾರಿಸಿರ್ತಕ್ಕಂಥ ಕೆಲವರು ವ್ಯಾಪಾರಸ್ಥರು ತಯಾರಿಸಿರ್ತಕ್ಕಂಥ ಅವುಗಳನ್ನ ಪರ್ಚೇಸ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಎಲ್ಲಾ ಇಲಾಖೆಯವರು ನಾವು ಕೋಆರ್ಡಿನೇಷನ್ ಇಂದ ಮಾಡಿದೀವಿ. ಆಕ್ಚುಲಿ ಕಳೆದ ಬಾರಿ ನಾವು ಮಾಡಿದ್ವಿ, ಈ ಬಾರಿ ಮಾಡಿದ್ವಿ ವ್ಯತ್ಯಾಸ ಇದೆ. ಕಳೆದ ಬಾರಿ ನಾವು ಏನ್ ಮಾಡಿದ್ವಿ ಅಂದ್ರೆ, ಕೇವಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ತೋಟಗಾರಿಕೆ ಇಲಾಖೆ ಸಹಯೋಗದಿಂದ ಮಾಡಿದ್ದೀವಿ. ಆದ್ರೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನದಂತೆ ಈ ವರ್ಷ ನಾವೇನ್ ಮಾಡಿದೀವಿ ಅಂದ್ರೆ, ಸರಸ ಮೇಳನ್ನು ಕೂಡ ಇರುತ್ತೆ ಜಾಯಿಂಟ್ ಮಾಡಿದೀವಿ. ನಮ್ಮ ಉದ್ದೇಶ ಏನಂದ್ರೆ, ಯಾವ ರೀತಿ ಒಂದು ರೈತರದ್ದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ರೈತರದ್ದು ಒಂದು ಮೇಳ ಯಾವ ರೀತಿ ನಡೆಯುತ್ತಲ್ಲ ಕೃಷಿ ಮೇಳ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗಲಿ ಅಂತೇಳಿ ಆಸೆ ಇದೆ. ಎಷ್ಟು ನಮೂನೆ ಪುಷ್ಪಗಳು? ಅಸ್ಮಿತಾ ಅಂತ ಬರುತ್ತೆ, NRLM ಗ್ರಾಮೀಣ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಷೀನ್ ಅಂತ ಹೇಳಿ. ಈ NRLM ದಿಂದ ನಾವೇನ್ ಮಾಡಿದ್ವಿ ಅಂದ್ರೆ, ಅಸ್ಮಿತಾ ಅಂದ್ರೆ ತಿನ್ನಲಾರ್ದಂತ ಫುಡ್ ಅಲ್ಲ, ತಿನ್ನುವಂತ ಆಹಾರ ಧಾನ್ಯ ಅಲ್ಲ, ಅಂದ್ರೆ ಕರಕುಶಲ ಇರ್ಬೋದು, ಬಿದಿರಿನಿಂದ ತಯಾರಿಸಿರ್ತಕ್ಕಂಥ ವಸ್ತುಗಳು ಇರ್ಬೋದು, ಮತ್ತು ಇನ್ನೂ ಆರ್ನಮೆಂಟಲ್ಸ್ ಇತರ ವಸ್ತುಗಳು ಇರ್ಬೋದು. ಅವುಗಳಿಗೆ ಅಸ್ಮಿತಾ ಅಂತೇಳಿ ಹೆಸರಿಟ್ಟಿದ್ದೀವಿ. ಅಂತವು ಸುಮಾರು ಒಂದು 35 ಸ್ಟಾಲ್ಗಳನ್ನು ಹಾಕಿದ್ದೀವಿ. ಇನ್ನ ಅಕ್ಕ ಅಂತ ಹೇಳಿ ತಿನ್ನುವಂತ ಮಟೀರಿಯಲ್ ಅಂದ್ರೆ ಆಹಾರ ಪದಾರ್ಥಗಳು, ಅವುಗಳನ್ನು ಕೂಡ ಒಂದು 45 ಸ್ಟಾಲ್ಗಳಲ್ಲಿ ಹಾಕಿದ್ದೀವಿ. ಇದು ಎಲ್ಲ ನಮ್ಮ 7 ತಾಲೂಕಿನಿಂದಲೂ ಕೂಡ ಮಹಿಳೆಯರು ಭಾಗವಹಿಸ್ಯಾರ. ಸುಮಾರು ಒಂದು 120 ಜನ ಮಹಿಳೆಯರು ಇಲ್ಲಿ ಭಾಗವಹಿಸಿದಾರ. ಇದರಿಂದ ಏನಾಗತ್ತಂದ್ರೆ, ಗ್ರಾಮೀಣ ಮಟ್ಟದ ಜನರು ಈ ನಗರ ಮಟ್ಟಕ್ಕೆ ಬಂದು ಇಲ್ಲಿ ತಮ್ಮ ಒಂದು ಸಾಮಗ್ರಿ ತಾವು ತಯಾರಿಸಿರ್ತಕ್ಕಂಥ ಸಾಮಗ್ರಿಗಳನ್ನ ಮಾರಾಟ ಮಾಡಿ ಗ್ರಾಮೀಣ ಮಟ್ಟದ ಜನರ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲಗೊಳಿಸುವುದೇ ನಮ್ಮ ಮುಖ್ಯ ಉದ್ದೇಶ. ಆದ ಕಾರಣ ಇದನ್ನು ಆಯೋಜನೆ ಮಾಡಿದೀವಿ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ
ಜನರು ಭಾಗವಹಿಸಿ ಖರೀದಿ ಮಾಡಿದ್ರೆ ನಮ್ಮ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಆಸೆ. ಸರ್ ಇಲ್ಲಿ ಫಲಪುಷ್ಪ ನಾವು ಇದೇ ತಿಂಗಳು 13, 14 ಮತ್ತು 15ನೇ ತಾರೀಕಿನಂದು ನಾವು ಈ ಗಾಂಧಿ ಗ್ಲಾಸ್ ಹೌಸ್ ಅಲ್ಲಿ ಒಂದು ಸರಸ ಮೇಳ ಮತ್ತು ಫಲಪುಷ್ಪ ಪ್ರದರ್ಶನವನ್ನ ಜಿಲ್ಲಾ ಪಂಚಾಯತ್, NRLM ಹಾಗೂ ತೋಟಗಾರಿಕೆ ಇಲಾಖೆ ಮತ್ತು ಅಗ್ರಿಕಲ್ಚರ್ ಇಲಾಖೆಯಿಂದ ನಾವು ಒಂದು ಆಯೋಜನೆ ಮಾಡಿದ್ದೀವಿ. ಈ ಒಂದು ರೈತರು ಬೆಳೆದಿರ್ತಕ್ಕಂಥ ಸಾಮಗ್ರಿಗಳನ್ನ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಮತ್ತು ಮಹಿಳೆಯರು ನಾವೇ ಹ್ಯಾಂಡ್ ಮೇಡೆಡ್ ತಯಾರಿಸಿರ್ತಕ್ಕಂಥ ಕರಕುಶಲ ವಸ್ತುಗಳು, ಬಟ್ಟೆಗಳು ಮತ್ತು ದಿನಸಿ ಸಾಮಗ್ರಿಗಳನ್ನ ಇಲ್ಲಿ ನಾವು 60 ಸ್ಟಾಲ್ಗಳಲ್ಲಿ ವ್ಯಾಪಾರ ಮಾಡುವಂತ ವ್ಯವಸ್ಥೆ ಮಾಡಿದ್ದೀವಿ. ಸಾರ್ವಜನಿಕರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಒಂದು ಪ್ರೋತ್ಸಾಹ ನೀಡಬೇಕು ಮತ್ತು ಮಹಿಳೆಯರು ಉತ್ಪಾದಿಸಿರ್ತಕ್ಕಂಥ ಸಾಮಗ್ರಿಗಳನ್ನ ಖರೀದಿ ಮಾಡಬೇಕು. ಅದರೊಟ್ಟಿಗೆ ರೈತರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಭಾಗವಹಿಸಿ ರೈತರು ತಮ್ಮ ಇದರಿಂದ ಒಂದು ನಾಲೆಜ್ ಅನ್ನು ತಗೊಂಡು ಯಾವ ರೀತಿ ಇನ್ಕಮ್ ಅನ್ನು ಜನರೇಟ್ ಮಾಡಬೇಕು ಅನ್ನೋದನ್ನ ಒಂದು ಪ್ರಾಕ್ಟಿಕಲ್ ಆಗಿ ತೆಗೆದುಕೊಂಡು ತಮ್ಮ ತೋಟದಲ್ಲಿ ಬೆಳೆದು ಅವ್ರ ಆದಾಯ ಹೆಚ್ಚಾಗಬೇಕಂತೇಳಿ ನಮ್ದೆಲ್ಲ ರಿಕ್ವೆಸ್ಟ್. ದಯವಿಟ್ಟು ಎಲ್ಲ ಈ ಜಿಲ್ಲೆಯ ರೈತರು ಬಂದು ಭಾಗವಹಿಸಲಿ ಮತ್ತು ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಲಿ ಅಂತೇಳಿ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು.